ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ರಂಗಾವಧೂತರ ರಂಗನಾಥ ಮಹಾರಾಜರ ಎಂತಹ ಅದ್ಭುತ ಚರಿತೆ ಈಗಾಗಲೇ 2 ಭಾಗ ನಾವು ಹೇಳಿದ್ದೇವೆ. 3ನೆಯ ಭಾಗ ಅವರು ಸಂಸಾರದಲ್ಲೇ ಇದ್ದು ಪಾರಮಾರ್ಥವನ್ನು ಯಾವ ರೀತಿ ಪಡ್ಕೋಲಿಕ್ಕೆ ಶುರು ಮಾಡಿದ್ರು ಅನ್ನುವಂಥ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ರಂಗನಾಥ ಮಹಾರಾಜರು ಏನು ಧ್ಯಾನದ ರಾಜ ರಾಮಚಂದ್ರ ಮಹಾರಾಜರಿದ್ದರು, ಅವರ ಶಿಷ್ಯರಾಗಿ ಅವರ ಎಲ್ಲೆಲ್ಲಿ ಸತ್ಸಂಗ ಮಾಡ್ಕೊಂತ ಹೋಗ್ತಿದ್ರು, ಆ ಸತ್ಸಂಗಕ್ಕೆಲ್ಲ ಇವರು ಹೋಗ್ತಾ ಇದ್ರು. ಹೀಗಿದ್ದಾಗ ಆಲಮಟ್ಟಿಯಲ್ಲಿರುವಂತಹ ಸತ್ಸಂಗದಲ್ಲಿ ತೊಡಗಿ ಅಲ್ಲೇ ಇರುವಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರು. ಯಲಗೂರೇಶ ಅಂಥೇಳಿ ನಿಮಗೆ ಗೊತ್ತದ, ಆಲಮಟ್ಟಿ ಹತ್ತಿರ ಯಲಗೂರ ಹಣಮಂತ ಮುಖ್ಯ ಪ್ರಾಣ ದೇವರು. ಈ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದೊಳಗೆ ರಾಮಚಂದ್ರ ಮಹಾರಾಜರು ಅಂದಿದ್ರು, ಅಲ್ಲೋ ಇಲ್ಲೇ ಇರುವಂತಹದ್ದನ್ನು ಬಿಟ್ಟು ನೀನು ಅಲ್ಲಿ ಹೋಗಿಯಲ್ಲ ಅಂಥೇಳಿ 2ನೇ ಭಾಗದೊಳಗೆ ನಿಮ್ಗದೆಲ್ಲ ಹೇಳಿದ್ದೀನಿ. ಆ ಸಂದರ್ಭದೊಳಗೆ ಏನು ರಂಗನಾಥ ಮಹಾರಾಜರಿಗೆ ಅದರ ಅರಿವಾಗಿತ್ತು, ಸ್ವತಃ ಶ್ರೀರಾಮಚಂದ್ರನೇ ನನ್ನ ಮುಂದೆ ಇರುವಾಗ ಶ್ರೀರಾಮಚಂದ್ರನ ಶಿಷ್ಯನನ್ನು ನೋಡಲಿಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಲ್ಲ ಅಂಥೇಳಿ ಅವ್ರಿಗೆ ಅರಿವಾಗಿತ್ತು. ಆವಾಗ ಸ್ವತಃ ಗುರುವನ್ನು ಶ್ರೀರಾಮನಂತೆ ತಿಳಿದುಕೊಂಡಿದ್ರು ರಂಗಾವಧೂತರು. ಆ ಸಂದರ್ಭದೊಳಗೆ ರಂಗನಾಥ ಮಹಾರಾಜರು ಏನಾಗಿತ್ತು ಅಂತಂದ್ರೆ, ಮನೆಯ ಕಡೆ ಹೋಗುವಂಥ ಪ್ರಸಂಗ ಬಂತು. ಎಲ್ಲ ಆಲಮಟ್ಟಿ ಒಳಗೆ ಅವರ ಎಲ್ಲ ಕೆಲಸಗಳು ಮುಗಿದಿತ್ತು, ಸತ್ಸಂಗ ಮುಗಿದಿತ್ತು. ರಾಮಚಂದ್ರ ಮಹಾರಾಜರು ಆಯ್ತಪ್ಪ, ಮತ್ತು ಮುಂದಿನ ಸತ್ಸಂಗ ಎಲ್ಲಿರ್ತೈತಿ ನಿನಗೆ ಗೊತ್ತಾಗ್ತೈತಿ, ಗುರು ನಿನ್ನನ್ನು ಕಾಯ್ತಾನ, ಮತ್ತು ನೀ ನಿನ್ನ ಮನೆಗೆ ಹೋಗು ಅಂಥೇಳಿ ಅವಂಗ ಕಳಿಸ್ಕೊಟ್ಟಿದ್ರು. ನೋಡ್ರಿ, ಈ ರಂಗನಾಥ ಮಹಾರಾಜರಿಗೆ ಮನೆಗೆ ಹೋಗಂಥೇಳಿ ಅಂದ್ರೂ ಒಲ್ಲದ ಮನಸ್ಸಿನಿಂದ ಮನೆಗೆ ಹೋಗಬೇಕಾಗಿತ್ತು. ಯಾಕಂದ್ರೆ ಮನೆಯೊಳಗೆ ಯಲಗುರ್ದ ಇವರನ್ನು ದತ್ತು ತಗೊಂಡುಕೊಂಡಂತಹ ಇವರ ಚಿಕ್ಕಪ್ಪ ಯಲಗುರ್ದ ಊರಿಂದ ಬರುವಂತಹ ದಿವಸ ಆಗಿತ್ತು. ಅದಕ್ಕೆ ಮನೆಗೆ ಹೋಗಪ್ಪ ಅಂತಂದಾಗ ರಂಗರಾವ್ ಮಹಾರಾಜರು ಏನು ಮಾಡ್ರು, ಮನೆಗೆ ಹೋದ್ರು. ಮನೆಗೆ ಹೋದ್ಕೊಳ್ಳೋಡ್ಲೆ ನೋಡ್ರಿ, ಅವಾಗ ಎಂಥ ಘಟನೆ ಆಗಿಬಿಟ್ಟಿತ್ತು ಅಂತಂದ್ರೆ, ಯಲಗುರ್ದ ಮನೆಯೊಳಗೆ ಬಂದುಬಿಟ್ಟಿತ್ತು. ಈ ರಂಗರಾವ್ ಮಹಾರಾಜರು ಮನೆಗೆ ಬಂದ ಕೂಡಲೇ ನೋಡ್ರಿ, ಮೊದಲ ಅವರಿಗೆ ಇದು ಆಗಿ ಬರ್ತಿಲ್ಲಾಗಿತ್ತು. ಇವ ಸತ್ಸಂಗ ಹೋಗೋದೇನು, ಆ ಭಜನೆ ಕೀರ್ತನೆಗಳನ್ನು ಮಾಡೋದೇನು, ಈ ಆಸ್ತಿ ಪಾಸ್ತಿಗಳನ್ನು ನೋಡ್ಕೊಳ್ಳೋದು ಬಿಟ್ಟು, ನಮ್ಮದು ಕುಲಕರ್ಣಿಕೆ ಐತಿ ಅದನ್ನು ನೋಡ್ಕೊಳ್ಳೋದು ಬಿಟ್ಟು, ಮನೆಯ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಬಿಟ್ಟು, ಯಾರೋ ಸ್ವಾಮಿಗಳು ಬರ್ತಾರ, ಅವರು ಬರ್ತಾರ, ಇವರು ಬರ್ತಾರ ಅಂಥೇಳಿ ಅವ್ರ ಬೆನ್ನು ಹತ್ತಿ ತಿರುಗಲಿಕ್ಕೆ ಹತ್ತಾನ ಮಗ ಅಂಥೇಳಿ ಈಗಾಗಲೇ ಸಾಕಷ್ಟು ಬೈದಿದ್ರು, ಬಡ್ದಿದ್ರು. ಹೀಗಿದ್ರೂ ಸಹ ಈ ರಂಗರಾವ್ ಮಹಾರಾಜರು ನೋಡ್ರಿ ಅದನ್ನು ಬಿಟ್ಟಿಲ್ಲಾಗಿದ್ರು ಇವರು. ಯಲಗುರ್ದ ಆ ಕಡೆ ಹೋದ ನಂತರ ಈ ಕಡೆ
ಇವ್ರು ಇದಕ್ಕೆ ತೊಡಗಿಬಿಡೋರು. ಸತ್ಸಂಗದೊಳಗೆ ತೊಡಗೋದು, ನಿತ್ಯ ಭಜನೆ ಮಾಡೋದು, ಗುರು ಧ್ಯಾನದಲ್ಲಿ ಮುಳುಗೋದು, ಇದನ್ನೇ ಮಾಡೋರು. ಹೀಗಿದ್ದಾಗ ಮನೆಗೆ ಬರೋ ತಡ ಇಲ್ದ ಯಲಗುರ್ದ ಭಾಳ ಸಿಟ್ಟಿಗೇರಿತ. ಏನ್ಲೇ ಮಗನ, ನಿನಗೆ ಹೇಳ್ರು ಗೊತ್ತಾಗತ್ತೋ ಇಲ್ಲೋ, ಹೋಗಬೇಡ ಅಂತವ್ರು ಬೆನ್ನು ಹತ್ತಿ ಹಾಳಾಗತಿ ಮಗನ ಅಂತ ಹೇಳ್ರು ಕೂಡ ನಾ ಆ ಕಡೆ ಊರಿಗೆ ಹೋದಾಗ ಈ ಕಡೆ ಗೊತ್ತಿಲ್ದಂಗೆ ಹೋಗುತ್ತೇನ ಅಂಥೇಳಿ ಭಾಳಷ್ಟು ಬಡದ್ರು ಬೈದರು. ಎಲ್ಲ ಆಯಿತು, ಒಂದೂ ಮಾತಾಡಲಿಲ್ಲ ರಂಗರಾವ್ ಮಹಾರಾಜರು, ಒಂದೂ ಮಾತಾಡಲಿಲ್ಲ. ಶಾಂತ ಚಿತ್ತದಿಂದ ಬಡಿಸೋಳವರು. ಇನ್ನೊಬ್ಬ ಚಿಕ್ಕಪ್ಪ ಮಾರ್ತಾಂಡ ಮತ್ತು ಅವನ ಪತ್ತಿ ನೋಡ್ರಿ, ಭಾಳ ಅವರು ಸಾಧ್ವಿಗಳು. ಅವರು ಏನು ಮಗ ಹೋಗ್ತಾನ, ಒಳ್ಳೆ ಕೆಲಸ ಮಾಡ್ತಾನ, ದೇವ್ರ ದಿಂಡ್ರ ಅಂತಾನ, ಹೋಗ್ಲಿ ಬಿಡ ಅಂಥೇಳಿ ಅವ್ರ ಇಚ್ಛೆ ಆಯಿತು. ಆದರೆ ಯಲಗುರ್ದನಿಗೆ ಅದು ಇಚ್ಛೆ ಇಲ್ಲಾಗಿತ್ತು. ಹೀಗಾಗಿ ಹೊಡೆದ್ರು. ಎಲ್ಲ ಗುರುವಿನ ಇಚ್ಛೆ, ಗುರು ಹೆಂಗೆ ಮಾಡ್ತಾನೆ ಹಂಗಾಗಲಿ ಅಂಥೇಳಿ ಗುರುವಿನ ಮ್ಯಾಗ ಭಾರ ಹಾಕಿರು ರಂಗರಾವ್ ಮಹಾರಾಜರು. ದಿನ ಕಳೀತು ನೋಡ್ರಿ. ಈ ಯಲಗುರ್ದನಿಗೆ ಏನಾಗಲಿಕ್ಕಿತ್ತು ಅಂತಂದ್ರೆ, ಸಿಟ್ಟು ತನ್ನನ್ನು ತಾನ ಹೆಂಗೆ ಅದು ನಮ್ಮನ್ನು ಸುಡ್ತೈತಿ ಅನ್ನೋ ಹಂಗೆ ಈ ಯಲಗುರ್ದನಿಗೆ ಒಟ್ಟ ಹೆಂಗೆ ಸಮಸ್ಯೆ ಬಂತು ಅಂತಂದ್ರೆ, ಇನ್ನೇನು 2-3 ದಿವಸನಾಗ ಇವ ಸಾಯತಾನ ಅನ್ನೋ ಹಂಗೆ ಪರಿಸ್ಥಿತಿ ಬಂದ್ಬಿಡ್ತು. ಅದು ಇದು ಎಲ್ಲ ಉಪಚಾರ ಮಾಡಿದ್ರು, ವೈದ್ಯರನ್ನ ಕರೆಸಿ ಏನು ಬೇಕಾದ ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಆ ದತ್ತು ತೆಗೆದುಕೊಂಡಿರುವಂತಹ ಚಿಕ್ಕಪ್ಪ ಯಲಗುರ್ದ ಮೃತ ಆತು. ಪ್ರಾಣ ಬಿಟ್ಟದ ದುಃಖ ಒಂದು ಕಡೆ ರಂಗರಾವ್ ಮಹಾರಾಜರಿಗೆ, ಇನ್ನೊಂದು ಕಡೆ ನನಗ ಅಡ್ಡಿಯಾದಂತಹ ಒಂದು ಸಮಸ್ಯೆ ಕಳೀತು, ನಾನು ಪಾರಮಾರ್ಥ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಅನ್ನುವಂಥದ್ದು ಒಂದು ಭಾವ. ಇನ್ನೊಂದು ಕಡೆ ದುಃಖದ ಭಾವ, ಒಂದು ಕಡೆ ಸಂತೋಷದ ಭಾವ. ಎರಡೂ ಭಾವಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಆ ದುಃಖವನ್ನು ಅಲ್ಲೇ ಅದನ್ನು ಶಮನ ಮಾಡಿ ಪಾರಮಾರ್ಥದ ಕಡೆ ಅವರು ಮತ್ತು ತತ್ವಗಳನ್ನು, ವಿಚಾರಧಾರೆಗಳನ್ನು ಚಿಂತಿಸಲಕ್ಕೆ ಶುರು ಮಾಡ್ರು. ಹೀಗಿದ್ದಾಗ ಇಷ್ಟೆಲ್ಲ ಘಟನೆ ನಡೀತು. ಬರಬರ್ತಾ ಬೆಳೆದ ದೊಡ್ಡವನಾಗಿದ್ದ ರಂಗರಾವ್ ಮಹಾರಾಜರು, ಬೆಳೆದ ದೊಡ್ಡ ಯುವಕಾದ. ಈ ಕಡೆ ಇವರಿಗೆ ನೋಡ್ರಿ, ಇನ್ನು ಕೊನೆಯ ಚಿಕ್ಕಪ್ಪ ಮಾರ್ತಾಂಡ. ಈ ಮಾರ್ತಾಂಡ ಏನು ಹೇಳಿಕತ್ತಂದ್ರೆ, ಆಯ್ತಪ್ಪ ನೀನು ಪ್ರೌಢಾವಸ್ಥೆಗೆ ಬಂದಿದಿ, ಯುವಕ ಆಗಿದಿ, ತರುಣ ಆದಿ, ಇನ್ನು ನಮಗೂ ಈ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳೋದು ಬಹಳ ಕಠಿಣ ಆಗ್ತೈತಿ. ಅದಕ್ಕೆ ಈ ಜವಾಬ್ದಾರಿಯನ್ನು ನೀನು ನೋಡ್ಕೊಲಿಕ್ಕೆ ಶುರು ಮಾಡಪ್ಪ ರಂಗಣ್ಣ ಅಂಥೇಳಿ. ಇಲ್ಲ ಕಾಕ, ಅದನ್ನೆಲ್ಲ ನೀವೋ ನೋಡ್ಕೊರಿ, ನನಗಿದು ಯಾವ ಜವಾಬ್ದಾರಿನೂ ನನಗೆ ಬ್ಯಾಡ, ನಾನು ಬೇರೆ ಗುರುವಿನ ಸಂಗಡ ಇರ್ತೀನಿ. ರಾಮಚಂದ್ರ ಮಹಾರಾಜರಿದ್ದಾರೆ, ಮತ್ತು ಅವ್ರ ಗುರು ಭಾವು ಸಾಹೇಬ್ ಮಹಾರಾಜರಿದ್ದಾರೆ. ಇಂಥವ್ರೆಲ್ಲರ ಜೋಡಿ ನಾನು ಬೆರೀಬೇಕು. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದೂರ ದುರ್ಜನರ ಸಂಘವದು ಬಚ್ಚಲಿನ ರೊಜ್ಜಿನಂತೆ ಅನ್ನೋ ಹಂಗೆ ನಾ ಸಜ್ಜನರ ಜೋಡ ಇರ್ತೀನಿ. ಇದು ಯಾವುದು ನನಗೆ ಕೊಡಬೇಡ್ರಿ ಜವಾಬ್ದಾರಿ ಕಾಕ ಅಂಥೇಳಿ ಈ ರಂಗಣ್ಣ ಮಾರ್ತಾಂಡ ದೇವನಿಗೆ ಹೇಳಿದ. ಹಂಗಲ್ಲಪ್ಪ, ಈಗ ನೀ ದೊಡ್ಡವಾಗಿದಿ, ಇದನ್ನೆಲ್ಲ ಜವಾಬ್ದಾರಿ ತಗೋಬೇಕು. ನಮಗೂ ಎಲ್ಲ ಗೊತ್ತಾಗೋದಿಲ್ಲ, ಎಲ್ಲ ಆಸ್ತಿ ಪಾಸ್ತಿ ಕುಲಕರ್ಣಿಕೆ ಇದೆಲ್ಲ ಬಹಳ ಐತಿ. ಅದೆಲ್ಲ ವರದಿಯನ್ನು ಅಧಿಕಾರಿಗಳಿಗೆ ಒಪ್ಪಿಸ್ಬೇಕಾಕೈತಪ್ಪ. ಅದಕ್ಕೆ ಹಂಗೆ ಮಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ ಭಾಳ ತಿಳಿಸಿ ಹೇಳೋರು. ಆಯಿತು ಅಂತೇಳಿ ಹ್ಞೂ ಅನ್ನವ. ಆದ್ರೆ ರಂಗಣ್ಣನ ತಲೆಯಾಗ ಅದು ಯಾವುದೂ ಹೋಗುತ್ತಿಲ್ಲಾಗಿತ್ತು. ಆವಾಗ ಸತ್ಸಂಗದ ಅಲ್ಲೇ ಏನು ನಡೀತಿದ್ದು, ರಾಮಚಂದ್ರ ಮಹಾರಾಜರು ಏನು ನಡೆಸ್ತಿದ್ರು ಅಲ್ಲೆಲ್ಲ ಇವು ಹೋಗಾವ 1 ವಾರ ಹೋಗಾವ, 10 ದಿವಸ ಹೋಗಾವ, 15 ದಿವಸ ಹೋಗಾವ. ಮನೆ ಕಡೆ ಇವಂದು ಯಾವುದೂ ಚಿಂತೆನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಹೀಗಿದ್ದಾಗ ಏನಾಯ್ತು, ಮಾರ್ತಾಂಡ ದೇವ ವಿಚಾರ ಮಾಡಿದ, ಇವಂಗ ಮನೆ ಜವಾಬ್ದಾರಿಯನ್ನ ನಾವು ಕೊಡಬೇಕು, ಮನೆ ಕಡೆ ಲಕ್ಷ್ಯ ಬರ್ಬೇಕಂದ್ರೆ ಇವನಿಗೆ ಮದುವೆನ ಮಾಡಿಸ್ಬೇಕು. ಅಂದಾಗ ಮದುವೆ ಮಾಡ್ರ ತಾನ ಸಂಸಾರದೊಳಗೆ ಬಿದ್ದಂದ್ರೆ ಮನೆ ಜವಾಬ್ದಾರಿ, ಹೊಲ, ಅದು ಇದು ಎಲ್ಲ ಆಸ್ತಿ ಪಾಸ್ತಿ ಭಾಳ ಐತಿ.
ಅದು ನೋಡ್ಕೊಂತಿರ್ತಾನ ಅಂಥೇಳಿ ಒಂದು ದಿವಸ ಎಲ್ಲ ಹಿರಿಯರು ಸೇರಿಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಏನು ಅಣ್ಣನ ಮಗ ಆಗಿದ್ದ ರಂಗಣ್ಣಗ ಕರೆದ್ರು. ರಂಗಣ್ಣ ನೋಡಪ್ಪ, ಮತ್ತೆ ಇನ್ನು ಭಾಳ ಒಳ್ಳೆಯ ಸಾಧ್ವಿ ಮಣಿತನದ ಒಂದು ಹೆಣ್ಣನ್ನು ನಾವು ನೋಡಿ ಬಂದೀವಪ್ಪ, ಮತ್ತು ನೀ ಆಕಿನ ಮದುವೆ ಮಾಡ್ಕೋ, ಸಂಸಾರ ಮಾಡಬೇಕು, ಸಂಸಾರದೊಳಗಿದ್ದು ಸಾರವನ್ನು ಗೆದ್ದು ಪಾರಮಾರ್ಥ ಮಾಡಬೇಕು ಅಂತ ಹೇಳಿ ಮಾರ್ತಾಂಡ ದೇವ ಅಂದ. ಅವಾಗ ರಂಗಣ್ಣನಿಗೆ ಸಿಡಿಲು ಬಿಡದಂಗಾಯ್ತು. ಈ ಮನೆ ಜವಾಬ್ದಾರಿನೇ ಬೇಡ ಅಂತ ಹೇಳಿ ನಾ ಅನ್ಲಿಕ್ಕತ್ತೀನಿ, ಅಂಥದ್ರೊಳಗೆ ನೀವು ಮತ್ತೆ ನನಗೆ ಸಂಸಾರವೊಂದು ನನಗೆ ಕೊಳ್ಳಿಗೆ ಹಾಕ್ಲಿಕ್ಕತ್ತಿರಲ್ಲ, ಇದು ನನಗೆ ಸುತಾರಾಮ್ ನಾನು ಒಪ್ಪುವುದಿಲ್ಲ, ಇದನ್ನ ನನಗೆ ಮದುವೆ ಬೇಡವೇ ಬೇಡ ಅಂಥೇಳಿ ಹಠ ಮಾಡ್ಲಿಕ್ಕತ್ತ. ಎಷ್ಟು ಹೇಳ್ರು ಕೇಳಲಿಲ್ಲ, ಬ್ಯಾಡ ಅಂತಲೇ. ಇನ್ನು ಹೆಂಗೆ ಮಾಡೋದು, ಇವನನ್ನು ಒಪ್ಸುವುದಾದ್ರೆ ಹೆಂಗ ಅಂಥೇಳಿ ಮಾರ್ತಾಂಡ ದೇವ ಏನು ಮಾಡಿದ, ಈ ರಂಗಣ್ಣನ ಗುರು ಇದ್ರು ರಾಮಚಂದ್ರ ಮಹಾರಾಜರ ಹತ್ತಿಗೆ ಹೋಗಿ ಈ ವಿಷಯ ಹೇಳಿದ. ನೋಡ್ರಿ, ಮತ್ತು ಹಿಂಗೆ ಬರ್ಲಕತ್ತಾನ ನಮ್ಮ ರಂಗಣ್ಣ, ನಿಮ್ಮ ಜೊತೆ ಅಡ್ಡಾಡ್ತಾನೆ, ಎಲ್ಲ ಮಾಡ್ತಾನೆ, ಆದ್ರೆ ಮನಿ ಜವಾಬ್ದಾರಿ ಏನೂ ತಗೋಳಗ್ಯಾನ, ಮತ್ತು ಸಂಸಾರ ಅವಂಗಿತ್ತಂದ್ರೆ ತಾನು ಸ್ವಲ್ಪ ಜವಾಬ್ದಾರಿ ಆಕೈತಿ, ಅದಕ್ಕೆ ಅವ್ಗೆ ಹೆಂಗಾರೆ ಮಾಡಿ ಮದ್ವಿ ಮಾಡ್ಕೋಪ ಅಂತ ಹೇಳ್ರಿ, ನೀವು ಹೇಳಿದ್ರೆ ನಿಮ್ಮ ಮಾತು ಕೇಳ್ತಾನವ ಅಂಥೇಳಿ ಇವ್ರು ಹೋಗಿ ಆ ರಾಮಚಂದ್ರ ಮಹಾರಾಜರಿಗೆ ಭೇಟಿಯಾಗಿ ಹೇಳಿ ಬಂದಿದ್ರು. ಭೇಟಿಯಾಗಿ ಹೇಳಿ ಬಂದ ಕೂಡಲೇ ನೋಡ್ರಿ, ರಾಮಚಂದ್ರ ಮಹಾರಾಜರು ರಂಗಣ್ಣನನ್ನು ಕರೆಸಿರು. ರಂಗಣ್ಣ, ನೋಡಪ್ಪ, ಭಕ್ತಿ ಮಾಡು, ಪಾರಮಾರ್ಥವನ್ನು ಅನುಭವಿಸು, ಗುರು ಧ್ಯಾನದಲ್ಲಿರೋ, ಜೀವನ ಪಾವನ ಮಾಡ್ಕೋ, ಆದ್ರೆ ಕರ್ಮ ಕಳೆದು ಬರಬೇಕು. ಸಂಸಾರ ಅನ್ನೋದು ಬೇಕಪ್ಪ, ಅದನ್ನ ಬಿಟ್ಟು ಮಾಡೋದು, ಪಾರಮಾರ್ಥ ತಗೊಳ್ಳೋದು ಬಹಳ ಕಠಿಣದ. ಸಂಸಾರ ಬಿಟ್ಟು ಪಾರಮಾರ್ಥ ಮಾಡೋದು ಕತ್ತಿಯ ಅಲಗಿನ ಮೇಲೆ ನಡೆದಂತೆ. ಅಂತಹ ಕತ್ತಿಯ ಅಲಗಿನ ಮೇಲೆ ನಡೆಯೋದು ಬಹಳ ಕಠಿಣದು. ಸಂಸಾರದೊಳಗಿದ್ದು ಪಾರಮಾರ್ಥವನ್ನ ಎಷ್ಟು ಜನ ಅನುಭವಿಸಿಲ್ಲ. ನಿನಗ ಶಕ್ತಿ ಐತಿ, ಅದನ್ನೆಲ್ಲ ನೀನು ಅನುಭವಿಸನೇ ಬರಬೇಕು. ಅಂದಾಗ ನಿನಗೆ ನಿಜ ಪಾರಮಾರ್ಥದ ಅರಿವಾಗ್ತೈತಿ. ಎಲ್ಲವುಗಳನ್ನ ನೀನು ಅನುಭವಿಸಲೇಬೇಕು ಅಂಥೇಳಿ ಅವರು ತಿಳಿಸಿ ಹೇಳಿದಾಗ, ಅಲ್ಲ ಗುರುವೇ, ನೀನು ಭವಬಂಧನದಿಂದ ನನ್ನನ್ನು ಬಿಡಿಸಬೇಕು, ಅದನ್ನ ಬಿಟ್ಟು ನನ್ನ ಮತ್ತಷ್ಟು ಭವಬಂಧನದೊಳಗೆ ತುರುಕಲಿಕ್ಕೆ ನೋಡ್ಲಿಕ್ಕತ್ತಿಯಲ್ಲ ಅಂಥೇಳಿ ರಂಗಣ್ಣ ಅಂದ. ಹೆಂಗೆ ಶಿಶುನಾಳ ಶರೀಫ್ರಿಗೂ ಕೂಡ ಅವರ ಗುರು ಹೇಳಿದ್ರು. ಶಿಶುನಾಳ ಶರೀಫಿಗೆ ನೋಡ್ರಿ, ಮದುವೆ ಬೇಡ ಅಂತ ಅಂದಾಗ ಗುರು ಗೋವಿಂದ ಭಟ್ರು ಅಂದ್ರು, ಹಂಗಿರುವುದಿಲ್ಲೋ ಶರೀಫ, ಹಂಗಿರುವುದಿಲ್ಲ, ಹೋಗಿ ಮದುವೆ ಮಾಡ್ಕೊಂಡ ನೀನು ಸಂಸಾರ ಜೀವನವನ್ನೆಲ್ಲ ಅನುಭವಿಸೇ ಬಾ, ಅವಾಗ ನೀನೇನಪ್ಪ ಅಂತಂದ್ರೆ ಸಿದ್ಧಿ ಮಾಡ್ಕೊಲಿಕ್ಕೆ ಶಕ್ತನಾಗ್ತಿ ಅಂತಿದ್ರು. ಎಲ್ಲವುಗಳನ್ನ ನೀನು ಅನುಭವಿಸಿದಾಗ ಮಾತ್ರ ನೀನು ಆ ಶಕ್ತಿಯನ್ನ ಯುಕ್ತಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೆಂಗೆ ಅವಾಗ ಗುರುಗೋವಿಂದ ಭಟ್ರು ಅಂದಿದ್ರು, ಹಂಗೆ ಇಲ್ಲಿ ಗುರು ರಾಮಚಂದ್ರ ಮಹಾರಾಜರು ಕೂಡ ರಂಗಣ್ಣನಿಗೆ ತತ್ವಬೋಧನೆಯನ್ನು ಮಾಡಿ ಸಂಸಾರದೊಳಗೆ ಮುಳುಗು ಅಂತ ಹೇಳಿದರು. ಒಲ್ಲದ ಮನಸ್ಸಿನಿಂದ ಗುರುವಿನ ಮಾತನ್ನ ಚರಣದಿಂದ ತೋರಿಸಿದ್ದನ್ನ ಶಿರದ ಮೇಲೆ ಹೊತ್ತು ಮಾಡುವ ಅಂತ ಏನು ಹೇಳ್ಯಾರಲ್ಲ, ಹಂಗೆ ಗುರುವಿನ ಮಾತನ್ನ ತಲೆ ಮೇಲೆ ಹೊತ್ತು ಪಾಲಿಸ್ಲಿಕ್ಕೆ ತಯಾರಾದ ರಂಗಣ್ಣ. ತಯಾರಾದರೂ ಒಬ್ಬಳ ಒಳ್ಳೆಯ ಹುಡುಗಿಯನ್ನ ಹುಡುಕಿದರುವಂತಹ ಮಾರ್ತಾಂಡ ದೇವಿದ್ದ ಮದುವೆ ಸಿದ್ಧತೆಯನ್ನ ಮಾಡ್ಕೊಲಿಕ್ಕೆ ಶುರು ಮಾಡಿದ. ಇಡೀ ಊರಿಗೆ ಹೇಳೋದ್ರ ಜೊತೆ ಕುಲಕರ್ಣಿಕೆ ಇತ್ತು ಸುತ್ತಮುತ್ತಲು ಹಳ್ಳಿಗಳದ ಆ ಎಲ್ಲ ಜನರಿಗೆ ಸುದ್ದಿ ಹೋಯ್ತು. ಓ, ರಂಗಣ್ಣ ಕುಲಕರ್ಣಿ ಅವ್ರದ್ದು ಮದುವೆ ಅದ ಅಂತ ಹೇಳಿ ಎಷ್ಟೋ ಜನ ಏನು ಮಾಡಿದ್ರು, ತಂದೆ ತಾಯಿಯನ್ನ ಕಳೆದುಕೊಂಡಂತಹ ಈ ಹುಡುಗನ ಮದ್ವಿ ನಾವು ಮುಂದೆ ನಿಂತು ಮಾಡಬೇಕು,
ಕುಲಕರ್ಣಿ ರಂಗಣ್ಣನ ಮದುವೆ ನಾವು ಮುಂದೆ ನಿಂತು ಮಾಡ್ಬೇಕಂತೇಳಿ ಎಲ್ಲ ಬಂದು ಬಳಗ ಓಡೋಡಿ ಓಡೋಡಿ ಧಾವಿಸಿ ಬಂತು. ಒಬ್ಳು ಮಹಾ ಸಾಧ್ವಿ ಸ್ತ್ರೀಯನ್ನ ತಂದು ಆ ರಂಗಣ್ಣನಿಗೆ ವಿವಾಹ ಮಾಡಿದ್ರು. ವಿವಾಹ ಕಾರ್ಯ ಏನೋ ಸುಲಲಿತವಾಗಿ ನಡೀತು. ಎಂತಹ ಅದ್ಭುತವಾದಂತಹ ಆ ಸಾಧ್ವಿ ಮಹಿಳೆ ನೋಡ್ರಿ, ಅವಳ ಹೆಸರು ಸುಂದ್ರಾಬಾಯಿ. ಈ ಸುಂದ್ರಾಬಾಯಿ ದೇವರ ಹಿಪ್ಪರಿಗೆ ರಾಮಚಂದ್ರ ಕುಲಕರ್ಣಿ ಅವರ ಮಗಳು. ಸುಂದ್ರಾಬಾಯಿಯನ್ನ ತಂದು ಈ ರಂಗಣ್ಣನಿಗೆ ಕೊಟ್ಟಿದ್ರು. ನೋಡ್ರಿ, ರಂಗಣ್ಣನಿಗೆ ಮದುವೆ ಆಯಿತು. ಸುಂದ್ರಾಬಾಯಿಗೆ ಏನು ಈ ಮಾರ್ತಾಂಡ ಮತ್ತು ಮಾರ್ತಾಂಡನ ಹೆಂಡತಿ ರಂಗೂಬಾಯಿ ಇದ್ರು. ಆ ಸುಂದ್ರಾಬಾಯಿಗೆ ಹೇಳ್ತಿದ್ರು, ನೋಡುವ, ನಮ್ಮ ಮಗ ಏನದಾನ, ರಂಗಣ್ಣ ಏನದಾನ, ಬಹಳ ಗುರುವಿನ ಜೊತೆ ಸೇರ್ಕೊಂಡು ಬಹಳಷ್ಟು ತಿಳ್ಕೊಂಡಾನವ. ಏನೋ ಸತ್ಸಂಗ ಮಾಡ್ಲಿಕ್ಕೆ ಹೋಗ್ತಾನ, ಮರಾಠಿ ಕಲ್ತಾನ, ಎಲ್ಲ ಅಭಂಗಗಳನ್ನ ಹಾಡ್ತಾನ, ಆರತಿ ಮಾಡ್ತಾನ, ಕೀರ್ತನೆ ಮಾಡ್ತಾನ, ಭಜನೆ ಹಾಡ್ತಾನ, ಸದಾ ಧ್ಯಾನದೊಳಗೆ ಮುಳುಗಿರ್ತಾನವ. ಮತ್ತ ಅವನ ಕ್ರಿಯೆಗಳಿಗೆ ನೀನು ಚ್ಯುತಿ ಬಾರದಂತೆ ಅವನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅವನಿಗೆ ಸಹಕಾರಿಯಾಗಿ ನೀನು ಬಾಳುವ ಮಹಾತಾಯಿ ಅಂಥೇಳಿ ನೋಡ್ರಿ, ಎಷ್ಟು ಚಂದ ಆ ಮಾರ್ತಾಂಡ ಮತ್ತು ಅವನ ಹೆಂಡತಿ ರಂಗೂಬಾಯಿ ಸುಂದರಾಬಾಯಿ ಹೇಳ್ತರು. ಸೊಸೆ ಸುಂದರಾಬಾಯಿ ನೋಡ್ರಿ, ಸುಂದರಾಬಾಯಿ ಅಂದಳು, ಅತ್ಯಾರ ಮಾವಾರ ನಿಮ್ಮ ಮಗನ ಪಡೆದಂತಹ ನಾನು ಧನ್ಯಳಿದ್ದೇನೆ ಅಂದಳಕ್ಕೆ. ನೋಡ್ರಿ, ಎಂತಹ ಮಹಿಳೆಯರಿದ್ದಾರೆ ನೋಡ್ರಿ, ಭೂಮಿ ಮ್ಯಾಗ ಎಂತಹ ಮಹಿಳೆಯರಿದ್ದಾರೆ ನೋಡ್ರಿ. ಗಂಡ ಇಂಥ ಕೆಲಸ ಮಾಡ್ತಾನು, ಬೇರೆ ದೇವರ ದಿಂಡ್ರ ಮಾಡ್ಕೊಂತ ಊರೂರು ತಿರುಗ್ತಾನಂದ್ರ ಇಂಥವನನ್ನು ಪಡೆದ ನಾನು ಧನ್ಯ ಅಂದಳಕೆ. ಈಗಿನ ಸಂದರ್ಭದೊಳಗೆ ಹಿಂಗ ಅನ್ನುವಂಥ ಮಹಿಳೆಯರು ಏನು ಸಿಗೋದು ಬಹಳ ಅಪರೂಪ ಅಂತನ್ನ ಇದಾರೆ. ಕೆಲವೊಂದಿಷ್ಟು ಜನ ಅದಾರ, ಗಂಡಗೆ ಏನಪ್ಪಾ ಅಂದ್ರೆ ಜೊತೆಯಾಗಿರೋರು ಇದಾರೆ. ಆದರೂ ತಮ್ಮ ಸ್ವಾರ್ಥಕ್ಕಾಗಿ ಕೆಲವೊಮ್ಮೆ ಗಂಡನನ್ನ ಬಳಸಿಕೊಂಡು ಅವನ ಹಾದಿ ತಪ್ಪಿಸುವಂತ ಜನನೂ ಅದಾರ. ಇರ್ಲಿ, ಕಲಿಯುಗದೊಳಗೆ ಎಲ್ಲಾನು ಇರುದ. ಆದ್ರೆ ಆ ಸುಂದರಾಬಾಯಿ ನೋಡ್ರಿ, ಗಂಡಗೆ ಎಷ್ಟು ವಿಧೇಯಕಳಾಗಿದ್ದಳು. ಗಂಡ ಏನ ಮಾಡಿದ್ರು ಅವಂಗ ನನಗೆ ಯಾವುದೂ ಚಿಂತಿಲ್ಲ, ಗಂಡ ಚಲೋ ಇದ್ರ ಸಾಕು ಅಂತ ಹೇಳಿ ಬೇಡ್ಕೋತಿದ್ರು ಸುಂದರಾಬಾಯಿ. ಗಂಡ ಚಲೋ ಇದ್ರ ಸಾಕು ಅಂತ ಹೇಳಿ. ಆದ್ರೆ ವಿಧಿಯಾಟ ಹಂಗಿರುದಿಲ್ಲ ನೋಡ್ರಿ. ವಿಧಿ ಒಂದು ಆಟ ಬ್ಯಾರೆನ ಮಾಡ್ತದೆ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋ ಹಂಗ ವಿಧಿ ಆಟ ಒಂದು ಬ್ಯಾರೆನ ಇರ್ತದೆ. ಈ ರಂಗನಾಥ ರಂಗರಾವ ಏನ್ ಮಾಡಿದ ಅಂತಂದ್ರ, ಸಪ್ತಾಹದ ಬೆನ್ನ ಹತ್ತಿ ಹೋಗ್ಲಿಕ್ಕತ್ತ ಮಣಿ ಒಳಗೆ ನೋಡ್ರಿ ಮಡದಿ ಎಷ್ಟಂತ ಹೇಳಿ ಒಬ್ಬಾಕಿನ ಇರ್ತಾಳ್ರಿ. ಒಂದು ದಿವಸ 2 ದಿವಸ, ವಾರ 10 ದಿವಸ 15 ದಿವಸ ಗಟ್ಲೆ ಗಂಡ ಆ ಕಡೆ ಹೋದ್ರೆ ಹೆಂಡತಿ ತಾ ಏನು ಮಾಡ್ಯಾಳ, ಈಗ ಬರ್ತಾನ ಗಂಡ ಆಗ ಬರ್ತಾನಂತ ಹೇಳಿ ಬಾಗಲದ ಹತ್ತಿಕ ಕಾಯ್ಕೊಂತ ನಿಂತಿದ್ದಳು. ಈಗಿನ ಗತಿ ಅವಾಗ ಏನು ಮೊಬೈಲ್, ಏನು ಮಾತಾಡೋದ, ವಿಡಿಯೋ ಕಾಲ್ ಮಾಡೋದ. ಈಗಿನ ಗತಿ ಅವಾಗ ಏನಿತ್ರಿ, ಪತ್ರ ಬರೀದಿತ್ತು. ಆದ್ರ ರಂಗಣ್ಣ ಏನು ಪತ್ರ ಬರೆಯವನೇನು, ಸತ್ಸಂಗದೊಳಗೆ ಮುಳುಗಿ ಬಿಡವ. ಬರೋ ಹಾದಿ ಕಾಯ್ಕೊಂತ ದಿನ ಕಳಿತಿದ್ಳು ಈ ಸುಂದರಾಬಾಯಿ. ಅವಾಗ ಅತ್ಯಾದಂತಹ ಈ ರಂಗು ತಾಯಿ ನೋಡ್ರಿ, ರಂಗೂಬಾಯಿ ಏನಂದ್ಲು, ನೋಡ್ವಾ ಸುಂದರ, ಈ ರಂಗಣ್ಣನ ಜವಾಬ್ದಾರಿಯನ್ನ ನೀ ಏನು ತಗೊಂಡದಿಲ್ಲ, ಅವನ ಹಾದಿ ಕಾಯ್ಕೊಂತ ನೀನು ವ್ಯಥೆ ಪಡಬೇಡ. ಈ ಮನೆಯ ಜವಾಬ್ದಾರಿಗಳನ್ನ ನೀನು ಸ್ವಲ್ಪ ತಿಳ್ಕೊ, ಹೊಲದ ಉಸ್ತುವಾರಿನೂ ಸ್ವಲ್ಪ ನೀನು ತಿಳ್ಕೊ, ಲೆಕ್ಕಪತ್ರ ವ್ಯವಹಾರ ಏನೈತ್ಲ ಅದನ್ನೂ ಸ್ವಲ್ಪ ನೋಡ್ಕೊಲಿಕ್ ಶುರು ಮಾಡು. ಯಾಕಂದ್ರ ರಂಗಣ್ಣ ಇವ್ ಹಿಂಗ ಹೋಗಿಬಿಡಾವ, ಆಳು ಕಾಳು ಮನಿ ದೊಡ್ಡದು, ಆಸ್ತಿ ಪಾಸ್ತಿ ಭಾಳ ಐತಿ, ಅದರದೆಲ್ಲ ವಿಚಾರ ನಿನಗೂ ಗೊತ್ತಿರ್ಲಿವ ಅಂತ ಹೇಳಿ ಸೊಸಿಗೆ ತಿಳಿಸಿ ಹೇಳ್ತಿದ್ಳು ರಂಗೂಬಾಯಿ.
ಅತ್ತಿ ರಂಗುಬಾಯಿ ಹೇಳೋಳು. ಆಯ್ತು ಅಂತ ನೋಡ್ರಿ, ಸುಂದ್ರಾಬಾಯಿನು ಏನೇ ಮಾಡ್ಲು, ಆಯ್ತು ಗಂಡ ಏನೋ ಹೊಂಟಾಣ, ಹೋಗ್ಲಿ, ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತಾನ, ಮಾಡ್ಲಿ, ಈ ಜವಾಬ್ದಾರಿ ಆದ್ರೂ ನಾ ತಗೊಂಡು ಆ ಕೆಲಸ ಕಾರ್ಯದೊಳಗೆ ತೊಡಗಬೇಕಂತ ಹೇಳಿ ಪತಿನಿಷ್ಠೆಯಿಂದ ಈ ಎಲ್ಲ ಕೆಲಸಗಳನ್ನ ಜವಾಬ್ದಾರಿ ಸುಂದರಾಬಾಯಿ ತಗೊಂಡ್ ನೋಡ್ರಿ. ಸುಂದರಾಬಾಯಿ ತಗೊಂಡು ಮನೆ ಜವಾಬ್ದಾರಿಯನ್ನ ತಾನೇ ಹೊತ್ಕೊಂಡ್ರು. ಗಂಡ ಹೋದ್ರ ಹೋಗ್ಲಿ, ಏನೋ ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತಾನ, ಹೋದ್ರ ಹೋಗ್ಲಿ ಅಂತ ಹೇಳಿ ಬರಬರ್ತಾ ಏನಾಯ್ತು, ಸಪ್ತಾಹ ಅದು ಇದು, ಭಜನೆ ಅದು ಇದು ಎಲ್ಲ ಮಾಡ್ತಾ 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 ರಂಗಣ್ಣ ಹೆಂಗಾಗ್ಲಿಕ್ಕತ್ತಂದ್ರ ಬರಬರ್ತಾ ವಜ್ರ ಶರೀರ ಕಾಯವನ್ನ ಹೊಂದ್ಲಿಕ್ಕೆ ಶುರು ಮಾಡಿ ಎಲ್ಲ ಸಕಲ ಇಷ್ಟಾರ್ಥಗಳನ್ನ ಸಾಧಿಸುವಂತಹ ಸಿದ್ಧಿ ಅವನಿಗೆ ಆಗ್ಲಿಕ್ಕೆ ಶುರು ಮಾಡಿತು. ಧ್ಯಾನ ಹೆಂಗ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ, ಧ್ಯಾನಕ್ಕೆ ಕುಳಿತಾತಂದ್ರ ಗಂಟೆ ಏನು 2 ಗಂಟೆ ಏನು ದಿವಸ ಏನು ಈ ರೀತಿ ಧ್ಯಾನಕ್ಕೆ ಕೂಡ್ಲಿಕ್ಕೆ ಶುರು ಮಾಡಿದ. ನಸಿಕಿನ್ಯಾಗ 3-4 ಬ್ರಾಹ್ಮಿ ಮುಹೂರ್ತದೊಳಗೆ ಎಳಾವ, ಆಗ ಎದ್ದ ಮನಿಯೊಳಗೆ ಭಜನೆ ಪೂಜೆಗಳನ್ನ ಚಾಲೂ ಮಾಡಿಬಿಡವ. ದೇವರಿಗೆ ಕಾಕಡಾರತಿಯನ್ನ ಶುರು ಮಾಡಿಬಿಡವ. ನಸಿಕಿನ್ಯಾಗ 4ಕ್ಕೆ ಚಾಲೂ ಮಾಡಿಬಿಡ. ಮನೆಯೊಳಗ ಗಂಟೆಯ ಪೂಜೆ, ನಾದ, ಧೂಪ, ದೀಪ, ನೈವೇದ್ಯಗಳನ್ನ ಎಲ್ಲ ಮಾಡಿಬಿಡವ. ಇವನ ಕಾರ್ಯಕ್ಕೆ ಚ್ಯುತಿ ಬರದಂತೆ ಸುಂದರಾಬಾಯಿ ಅವಾಗಲೇ ಎದ್ದು ದೇವರ ನೈವೇದ್ಯಕ್ಕೆ ಏನಪ್ಪಾ ಅಂದ್ರೆ ಸಿದ್ಧತೆ ಮಾಡೋಳು. ಯಾಕಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಗೆ, ಇಬ್ರು ಕೂಡಿ ಮಾಡ್ಬೇಕಾದವು, ಅದು ಶಿವನಿಗೆ ಇಷ್ಟ ಆಗುದು. ಆದ್ರೆ ದಿನ ಕಳಿತು ನೋಡ್ರಿ, ವಿಧಿಹಾಟ ಬ್ಯಾರೆ ಇತ್ತಂತ ನಾನು ಹೇಳಿನಲ್ಲ. ಹೆಂಗಾಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ರಂಗಣ್ಣ ಹೋದವ 15 ದಿವಸ ತಿಂಗಳಗಟ್ಲೆ ಹೋಗಿ ಬಿಡ್ಲಾಕ್ ಶುರು ಮಾಡಿದ. ಸುಂದರಾಬಾಯಿಗೆ ತಡಿಲಿಕ್ಕಾಗಲಿಲ್ಲ, ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತು. ಯಾವಾಗ ರಂಗಣ್ಣ ಮನೆಗೆ ಬರ್ತಿದ್ದ, ಮನಿಯೊಳಗ ಸಣ್ಣಂಗೆ ಜಗಳ ಚಾಲು ಆಯ್ತು. ಏನು ನಿಮಗೆ ಮನಿ ಜವಾಬ್ದಾರಿ ಐತೋ ಇಲ್ಲೋ, ಕೈ ಹಿಡಿದ ಮಾಡದೆ ಮನೆಯೊಳಗೆ ಅದಾಳೋ ಇಲ್ಲೋ ಅಂತ ಪರಿಜ್ಞಾನವೂ ಕೂಡ ಇಲ್ಲದೆ, ಏನ ನೀವು ಧ್ಯಾನ ಮಾಡೋದಂದ್ರೆ ಏನೋ, ಊರು ಬಿಟ್ಟು ಹೋಗುವುದಂದ್ರೆ ಏನೋ, ಮನೆ ಜವಾಬ್ದಾರಿಯನ್ನ ಬಿಡುವುದಂದ್ರೆ ಏನೋ, ಸ್ವಲ್ಪ ನಿಮಗೆ ಕಾಳಜಿ ಅನ್ನೋದು ಐತೇನು ನಿಮ್ಗೆ ಅಂಥೇಳಿ ಸುಂದರಾಬಾಯಿಯ ಧ್ವನಿಯೊಳಗೆ ಬದಲಾವಣೆ ಆಯಿತು, ಏರಿಳಿತಗಳ ಶುರು ಆಯಿತು. ಮನೆಯೊಳಗೆ ಸಣ್ಣಂಗೆ ಸಮಸ್ಯೆಯ ಅಲೆ ದೊಡ್ಡದಾಗ್ಲಿಕ್ಕೆ ಶುರು ಆಯಿತು. ಏನು ಸಮಸ್ಯೆ ಅಲೆ ದೊಡ್ಡದಾಗ್ಲಿಕ್ಕೆ ಶುರು ಆಯ್ತು, ಸಂಸಾರ ಬ್ಯಾಡ ಅನ್ಲಿಕ್ಕೆ ಶುರು ಆಯ್ತು. ರಂಗಣ್ಣನ ತಲೆಯೊಳಗೆ ಎಷ್ಟು ಕೆಟ್ಟ ಐತಿದು ಸಂಸಾರ, ಗುರು ಹೇಳಿದ್ದ ಕರ್ಮ ಕಳೆದು ಬರಬೇಕು, ಎಲ್ಲವನ್ನ ಅನುಭವಿಸ ಬರಬೇಕು ನೀನು ಅಂತ ಹೇಳಿದ್ದ. ಅಷ್ಟು ಕೆಟ್ಟ ಸಂಸಾರ ಆಯ್ತು. ಇನ್ನು ಧ್ಯಾನಕ್ಕೆ ನನಗೆ ಮನೇನೂ ಕೂಡ ಯೋಗ್ಯ ಇಲ್ಲ, ಇನ್ನು ಎಲ್ಲರ ಹೋಗಿ ನಾ ಧ್ಯಾನಕ್ಕೆ ಕೊಂಡಬೇಕು ಅಂಥೇಳಿ ಇಂಚಿಗೇರಿ ಒಳಗೆ ಸುಮಾರು ದಿನಗಳ ಕಾಲ ರಾಮಚಂದ್ರ ಮಹಾರಾಜರ ಜೋಡಿ ಕೂಡಿ ಸಪ್ತಾಹ ಅದು ಇದು ಭಕ್ತರ ಕಷ್ಟಗಳ ಜೋಡಿ ಬರೆಯೋದು, ಭಕ್ತರಿಗೆ ಭಜನೆಯನ್ನು ಕಲಿಸೋದು, ಎಲ್ಲ ಕೆಲಸದೊಳಗೆ ತೊಡಗಿಬಿಟ್ಟ. ಇಂಚಿಗೇರಿ ಸಪ್ತಾಹ ಮುಗಿತು. ಅದಾದ ನಂತರ ಅಲ್ಲೇ ಒಂದು ಸುತ್ತಮುತ್ತಲೊಳಗೆ ತಿರುಗಾಡೋದು ಮಾಡೋದು, ಧ್ಯಾನಕ್ಕೆ ಚಲೋ ಜಾಗ ಎಲ್ಲೈತೆ ಹುಡುಕ್ಯಾಡೋದು, ಹಿಂಗೆ ಮಾಡ್ಲಿಕ್ಕತ್ತಿದ್ದ. ರಂಗಣ್ಣನಿಗೆ ಒಬ್ಬ ಆಪ್ತ ಇದ್ದ. ಯಾರು ಅಂತಂದ್ರ ಬಡಿಗೇರವ ಇದ್ದವ. ರಂಗಣ್ಣನ ಆಪ್ತ ಬಡಿಗೇರ. ಈ ರಂಗಣ್ಣನ ಆಪ್ತ ಏನು ಮಾಡಿದ, ಬಡಿಗೇರ ಪರಪ್ಪ, ಅವನ ಹೆಸರು ಪರಪ್ಪನ ಜೋಡಿ ಸೇರ್ಕೊಂಡ. ಬಡಿಗೇರ ಪರಪ್ಪ ಯಾವಾಗಲೂ ರಂಗಣ್ಣನ ಜೋಡಿ ಇರವ. ಯಾಕ ರಂಗಣ್ಣನ ಬಗ್ಗೆ ಅವಂಗ ಗೊತ್ತಿತ್ತು ಬಡಿಗೇರ ಪರಪ್ಪಗ. ಈ ಬಡಿಗೇರ ಪರಪ್ಪ ಏನ್ ಮಾಡಿದ ಅಂತಂದ್ರ, ರಂಗಣ್ಣ ಇಷ್ಟು ನೀ ಧ್ಯಾನಾಸಕ್ತಿ ಒಳಗೆ ಮುಳುಗತಿಯಲ್ವೋ, ಮತ್ ನಿನಗೆ ಚಲೋ ಜಾಗ ಸಿಗುವಾತೇನೋ ಅಂತ ಹೇಳಿ. ಯಾಕಂದ್ರೆ ಭಾಳ ಆಪ್ತರವ್ರು, ಒಂದು ಸ್ನೇಹ ಭಾವ ನೋಡ್ರಿ ಬಡಿಗೇರ ಪರಪ್ಪಗ ಮತ್ತಿ ರಂಗಣ್ಣನಗ. ಅವಾಗ ಹೌದು ಪರಪ್ಪ, ನನಗೆ ಚಲೋ ಜಾಗ ಎಲ್ಲೈತಿ ನೋಡು ಅಂತ ಹೇಳಿ. ಅವಾಗ ಆಯ್ತು ತಗೋಪ, ಇಬ್ರು ಕೂಡಿ ನಾವು ನಿನಗೊಂದು ಚಲೋ ಜಾಗ ಹುಡುಕ್ಯಾಡ್ಕೊಂತ ಹೋಗೋಣ, ಏನು ದೇವ್ರ ಇಚ್ಛಾ ಎಲ್ಲೈತಿ ನೋಡೋಣ ಅಂತ ಹೇಳಿ. ಬಡಿಗೇರ ಪರಪ್ಪ ನೋಡ್ರಿ, ಅವ್ ಕೊಡ್ಲಿ ಅದು ಇದು ಎಲ್ಲ ಅವನ ಹೊತ್ತಿಕ್ಕಿದ್ದು.
ಅವನ್ನೆಲ್ಲ ತಗೊಂಡ. ರಂಗಣ್ಣನು ಕೂಡ ಮನಿಯೊಳಗೆ ಏನರ ಸುಳ್ಳು ಹೇಳವ, ನಾ ಸ್ವಲ್ಪ ಕುಲಕರ್ಣಿಕಿ ಲೆಕ್ಕಪತ್ರ ನೋಡ್ಲಿಕ್ಕೆ ಹೋಗವದನಿ, ಆಗ ಊರಿಗೆ ಹೋಗವದನಿ, ಆಳುಗಳದ ನೋಡ್ಲಿಕ್ಕೆ ಕರ್ಕೊಂಡು ಬರಕ್ ಹೋಗವದನಿ, ಹೊಲ್ದಾಗ ಕೆಲಸ ಐತತ್ ಹೋಗವದನಿ ಅಂತ ಹೇಳಿ ಮನ್ಯಾಗ ಸುಳ್ಳು ಹೇಳಿ ಹೇಳಿ ಬಡಿಗೇರ ಪರಪ್ಪ ಮತ್ತು ಈ ರಂಗಣ್ಣ ಇಬ್ರು ಕೂಡಿ ಹೊಂಟ್ರು. ಎಲ್ಲಿ ಅಂತಂದ್ರ ಹಟ್ಟಿ ಅನ್ನುವಂತ ಒಂದು ಪ್ರದೇಶ ಅದು. ಅಲ್ಲೇ ಹಟ್ಟಿ ಅನ್ನುವಂತ ಪ್ರದೇಶ. ಆ ಪ್ರದೇಶದೊಳಗ ಬಹಳ ಮುಳ್ಳುಕಂಟಿ ಅದು ಇದು ಎಲ್ಲ ಬೆಳೆದು ಬಿಟ್ಟಿತ್ತು. ಅವಾಗ ತಿರುಗಾಡ್ತಾ ಕೆಟ್ಟ ಹೊಲಸು ಮುಳ್ಳುಕಂಟಿ ಕಾಡು ಅದು ಇದು ಹಿಂಗೆ ತಿರುಗಾಡ್ಕೊಂತ ರಂಗಣ್ಣ ಏನಂದ, ಪರಪ್ಪ ಇಲ್ಲಿ ಎಲ್ಲ ಕಂಟಿ ಕಡದ ಒಂದ್ ಜರ ನಂಗೆ ಜಾಗ ಮಾಡಿ ಕೊಟ್ಟಂದ್ರ ನನಗೆ ಭಾಳ ಚಲೋ ಅಲ್ಲೇನೋ ಇದು ಅಂತಂದಾಗ, ಮತ್ ನೋಡೋಪ್ಪ ಇಲ್ಲಿ ಇರ್ತೀಯನು ಹೆಂಗ ಏನ ಯಾರು ಇಲ್ಲ, ಬಟ ಬೈಲ ಮುಳ್ಕಂಟಿ ಗಿಡ ಅದು ಇದು ಹೊಲಸು ಐತಿ, ಹುಳ ಹುಪ್ಪಡಿ ಅದು ಇರ್ತಾವು, ಮತ್ ನಿನಗ ತ್ರಾಸಿಗೆ ಆಗಿತ್ತು ನೋಡು ಅಂತ ಹೇಳಿ. ಇರ್ಲಿ ಬಿಡು, ನಮಗ್ ಕಾಯವ ಮ್ಯಾಗ ದೇವ್ರ ಅದಾನಲ್ಲ, ಹಿಂದ ಗುರು ಅದಾನಲ್ಲ, ಮತ್ತ್ಯಾಕೆ ಚಿಂತೆ ಮಾಡ್ಬೇಕು, ಕಡಿ ಇಲ್ಲೇ ಒಂದು 4 ಕಂಟಿ ಕಡ್ದ ನನಗೆ ಜರ ಜಾಗ ಮಾಡಿ ಕೊಡು ಅಂತ ಹೇಳಿ ಪರಪ್ಪ ಹೇಳಿದ ರಂಗಣ್ಣ. ಆಯ್ತು ಅಂತ ಹೇಳಿ ರಂಗಣ್ಣನ ಇಚ್ಛೆ ಅಂತೆ ಪರಪ್ಪ ಯಾವಾಗ್ಲೂ ನಡ್ಕೊಳವ. ನೋಡ್ರಿ, ವಯಸ್ಸಿನೊಳಗೆ ಹೆಚ್ಚು ಕಡಿಮೆ ಇದ್ರು ಮನಸ್ಥಿತಿ ಮಾತ್ರ ಒಂದೇ ಇತ್ತು ಅವ್ರಿಬ್ರದು. ವಯಸ್ಸು ಹೆಚ್ಚ ಕಡಿಮೆ ಇರಲಿ, ಆದ್ರ ಮನಸ್ಸು ಒಂದೇ ರೀತಿ ಇತ್ತಂದ್ರ ಎಂಥವ್ರ ನಡಬರ್ಕೋ ಸ್ನೇಹ ಆಗ್ತೈತಿ, ಎಂಥವ್ರ ನಡಬರ್ಕೋ ಸ್ನೇಹ. ಇವರಿಬ್ಬರ ಸ್ನೇಹ ಗಾಢವಾಗಿತ್ತು. ಹಿಂಗ ರಂಗಣ್ಣಗ ನಾನು ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಪರಪ್ಪ ಎಲ್ಲ ಕಂಟಿ ಕಡದ ಬಹಳ ಸ್ವಚ್ಛ ಮಾಡಿದ. ನೋಡ್ರಿ, ದಿನಾಲು ಸುಳ್ಳು ಹೇಳಿ ಬರೋದು ಆಗ್ತಿಲ್ಲಾಗಿತ್ತು. 4 ದಿವಸ ಸುಳ್ಳು ಹೇಳಿ ಬರೋರು, 4 ದಿವಸ ಮನೆಯಾಗಿರೋರು, ಹಿಂಗಿದು ನಡೆದು ಬಿಟ್ಟಿತ್ತು. ಆದ್ರೆ ಇಂಥ ಪ್ರದೇಶದೊಳಗೆ ಹೋಗಿ ಬರ್ತಾನಂತೇಳಿ ಯಾರಿಗೂ ಹೇಳಾಕ ನೀನು ಹೋಗ್ಬೇಡ, ನಾನು ಹೇಳುದಿಲ್ಲ ಅಂತೇಳಿ ರಂಗಣ್ಣ ಹೇಳಿಬಿಟ್ಟಿದ್ದ. ಈ ವಿಚಾರ ನಾವು ಯಾರಿಗೂ ಗೊತ್ತು ಮಾಡೋದು ಬೇಡ, ಈ ವಿಚಾರ ನಮ್ಮ ಇಬ್ಬರಿಗೆ ಗೊತ್ತಿರಲಿ, ಇಂಥ ಜಾಗದಾಗ ನಾವು ಬಂದು ಕೊಂಡುದು ಆಯ್ತು ಅಂಥೇಳಿ ಇಬ್ರು ಒಪ್ಕೊಂಡಿದ್ರು. ಮತ್ತು ಊಟೋಪಚಾರಕ್ಕೆ ನೀನೇನು ಮಾಡು, ನನ್ನ ಜೋಡಿ ಧ್ಯಾನಕ್ಕೆ ಕೊಂಡು ನಿನಗೆ ಎಷ್ಟು ಸಾಧ್ಯ ಐತೋ ಅಷ್ಟು ಮಾಡು, ಇಲ್ಲ ಅಂತಂದ್ರೆ ಎದ್ದು ಸ್ವಲ್ಪ ತಿರುಗಾಡು, ಮತ್ತು ಇದಕ್ಕೆ ಸ್ವಲ್ಪ ಏನ್ರ ಹಣ್ಣು ಹಂಪಲ ಹಾಲು ಇಂಥದ್ದು ಏನ್ರ ಸ್ವಲ್ಪ ತೊಗೊಂಡು ಬಾ, ಅದನ್ನ ಕುಡಿದು ತಿಂದು ಇಲ್ಲೇ ಧ್ಯಾನ ಮಾಡೋನು ಅಂಥೇಳಿ, ಕಂಟ್ಯಾಗಿ ಧ್ಯಾನ ಮಾಡೋನು ಅಂಥೇಳಿ ಮಾತಾಡ್ಕೊಳ್ಳೋರು ಇಬ್ರು. ಆಯ್ತು ತೊಳೋ, ಹಿಂಗೆ ಮಾಡೋನ್ ತಗೋ ಅಂತ ಹೇಳಿ ಒಂದು ದಿವಸ ರಂಗಣ್ಣ ಆ ಕಂಟಿ ಭಾಗದೊಳಗೆ ಕುಂತು ತಪಸ್ಸು ಮಾಡ್ಲಿಕ್ಕತ್ತಿದ್ದ, ಧ್ಯಾನದೊಳಗೆ ಮುಳುಗಿದ್ದ. ಈ ಬಡಿಗೇರ ಪರಪ್ಪನು ಕೂಡ ಅಲ್ಲೇ ಧ್ಯಾನಾಸಕ್ತನಾಗಿ ಕುಳಿತ. ಆದ್ರೆ ಅಷ್ಟ ಧ್ಯಾನ ಹತ್ತಲಿಲ್ಲ ಅವಂಗ. 1-2-3 ತಾಸು ಆಗಿತ್ತು. ಎಚ್ಚರಗೊಂಡ ಆ ಕಡೆ ತಿರುಗಾಡಕತ್ತ. ರಂಗಣ್ಣನ ಧ್ಯಾನ ಅಂತೂ ಸಮಾಧಿ ಸ್ಥಿತಿಯೊಳಗೆ ಹೋಗಿಬಿಟ್ಟಿತ್ತು, ಮೈ ಮ್ಯಾಗ ಪರಿವೇ ಇರಲಿಲ್ಲ ಅವ್ನು. ಆಯ್ತು, ಮತ್ತೆ ಹೋಗಿ ಸ್ವಲ್ಪ ರಂಗಣ್ಣಗೆ ಹಾಲು ತೊಗೊಂಡು ಬರಬೇಕು ಅಂಥೇಳಿ ಹೊರಟ. ಯಾಕಂದ್ರೆ ದಿನಾಲು ಆ ಕಡೆ ಹೋಗಿ ಜರ ಹಾಲು ತಂದು ಕೊಡ ರಂಗಣ್ಣಗೆ. ಈಗೂ ಹಾಲು ತೊಗೊಂಡ್ ಬರೋಣ ಅಂಥೇಳಿ ಊರಾಗ ಹೋದ. ಹಟ್ಟಿ ಅನ್ನುವಂಥ ಪ್ರದೇಶ. ಊರಾಗ ಹೋಗಿ ಹಾಲು ತೊಗೊಂಬರ್ಲಿಕ್ಕೆ ಹೋದ. ಹಾಲು ತೊಗೊಂಡು ಬಂದ. ರಂಗಣ್ಣನ ಹತ್ತಿ ಕಿಟ್ಟಿದ್ದ. ಯಾವಾಗ ಎಚ್ಚರ ಆಯ್ತು ಅವಾಗ ಹಾಲು ಕುಡಿತಾನ ಅಂತ ಹೇಳಿ. ಆಯ್ತು ಅಂಥೇಳಿ ಆ ಕಡೆ ಈ ಕಡೆ ಕಂಟ್ಯಾಗ ಹಿಂಗ ಹಂಗ ಅಂತ ಹೇಳಿ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ದ ಬಡಿಗೇರ ಪರಪ್ಪ. ತಿರುಗಾಡಿ ಬಂದ ನೋಡ್ತಾನ, ರಂಗಣ್ಣನ ತೊಡಿ ಮ್ಯಾಗ ಒಂದು ಘಟಸರ್ಪ ಉದ್ದ ಅವನ ತೊಡಿ ಮ್ಯಾಗ ಬಿದ್ದು ಬಿದ್ದು ಇವನ ತಂಬಿಗೆ ಒಳಗ ಏನ್ ಹಾಲು ಇಟ್ಟಿತ್ತಲ್ಲ, ಆ ಹಾಲನ್ನ ಘಟಸರ್ಪ ಕುಡಿಲಾತಿತ್ತು. ರಂಗಣ್ಣಗ ಅದ್ರ ಪರಿವೇನೇ ಇಲ್ಲ. ನನ್ನ ತೊಡಿ ಮ್ಯಾಗ ಹಾವು ಬಿದ್ದೈತಿ, ಅದು ಹಾಲು ಕುಡಿತೈತಿ, ಅದು ಇದು. ಯಾಕಂದ್ರ ಧ್ಯಾನದೊಳಗೆ ಮುಳುಗಿತಂದ್ರ ಯಾವ್ದ್ರ ಪರಿ ಇರ್ತೈತ್ರಿ, ಇದನ್ನ ಏನ ಪರಪ್ಪ ಇದ್ದ ನೋಡ್ರಿ, ಬಡಿಗೇರ ಪರಪ್ಪ ನೋಡಿ ಗಾಬರಿ ಆದವ್. ಇನ್ನು ಗಸಕ್ನ ರಂಗಣ್ಣನ ಎಬಿಸಿನಂದ್ರ ಇವ್ ಅಳಗ್ಯಾಡಿದಂದ್ರ ಹಾವು ಎಲ್ಲರ ಕಡ್ದು ಗಿಡದತ್ ಬಾ ಅಂದಂಗ ಊರಾಗಿನ ಮಂದಿಗೆ ಹೇಳಕ್ ಹೋದ. ಓಡ್ಕೊಂತ ಹೋಗಿ, ಬರ್ರಿಪ್ಪ ಒಂಚರ ಹಿಂಗಂಗ ಆಗೈತಿ, ರಂಗಣ್ಣನ ತೊಡಿ ಮ್ಯಾಗ ಹಾವು ಬಂದು ಹಾಲು ಕುಡಿಲಾತತಿ ಅಂತ ಹೇಳಿ. ಎಲ್ಲ ಊರಾಗಿನ ಮಂದಿ ಬಡಿಗೆ ಅದು ತೊಗೊಂಡು ಓಡಿ ಬಂತು. ಒಂದು ಗುಂಪು ಓಡಿ ಬಂದು ನೋಡ್ತಾರ, ಇವನ ತೊಡಿ ಮ್ಯಾಗ ಹಾವಿಲ್ಲ, ತಂಬಿಗೆ ಒಳಗಿನ ಹಾಲೆಲ್ಲ ಕುಡಿದು ಬಿಟ್ಟ. ಜನರು ಎಲ್ಲೈತಿ ಹಾವು ಎಲ್ಲೈತಿ ಅಂತ ಹೇಳಿ
ಹುಡುಕ್ಯಾಡೋ ಸಂದರ್ಭದೊಳಗೆ ರಂಗಣ್ಣನಿಗೆ ಎಚ್ಚರ ಆಯ್ತು. ರಂಗಣ್ಣನಿಗೆ ಎಚ್ಚರ ಆದ ಕೂಡಲೇ ಯಾಕ್ರಿಪ್ಪ ಯಾಕೆ ಬಂದಾರ ನೀವೆಲ್ಲ, ಯಾರು ಏನು ಅಂತೇಳಿ. ಇಲ್ರಿ ಅಪ್ಪರ ಮತ್ತು ನೀವೇನೋ ಧ್ಯಾನಾಸಕ್ತರಾಗಿ ಕುಂತಿದ್ರತ, ಮತ್ತು ನಿಮ್ಮ ತೊಡಿ ಮ್ಯಾಗ ಏನೋ ಹಾವು ಬಂದಿತ್ತ, ಹಾಲು ಕುಡ್ದಿತ್ತ, ಇವು ಪರಪ್ಪ ಹೇಳ್ಕೊತ ಬಂದಾನ್ರಿ, ಅದಕ್ಕೆ ನಾವು ಬಡ್ಲಿಕ್ಕೆ ಬಂದೆವು. ಇಲ್ಲ ಅದೇನಿಲ್ಲ, ಪರಪ್ಪಗ ಏನೋ ಕಂಡಿರಬೇಕು, ಹಾಲು ನಾನ ಕುಡ್ದೀನಿ, ಅದನ್ನು ಪರಪ್ಪಗೆ ಗೊತ್ತಾಗಿಲ್ಲ, ಏನೋ ಭ್ರಮೆಯೊಳಗಿದ್ದಾನವ, ಅದಕ್ಕೆ ಅವ ಅಚಾತುರ್ಯ ಮಾಡ್ಯಾನ. ಏನಿಲ್ರಪ್ಪ ನೀವೆಲ್ಲ ಹೋಗಿಬಿಡ್ರಿ, ಏನಿಲ್ಲ ನೀವು ಹೋಗಿಬಿಡ್ರಿ ಅಂತ ಅಂದಾಗ, ಏನೋ ಪರಪ್ಪ ಏನೋ ಅಲ್ಲಿ ಹಾವಿಲ್ಲ ಏನಿಲ್ಲ, ಅವ್ರ ಕುಡ್ದಾರಂತ ನಮ್ಮನ್ನು ಸುಮ್ಮ ಕರ್ಕೊಂಡು ಬಂದಿಲ್ಲ ಅಂತ ಹೇಳಿ ಆ ಊರ್ ಮಂದಿಲ್ಲ ಪರಪ್ಪಗೆ ಬೇದ್ ಹೊರಟೋದ್ರು. ಅವಾಗ ಪರಪ್ಪ ಅಂದ, ರಂಗಣ್ಣ ಹಿಂಗ್ಯಾಕೆ ಸುಳ್ಳು ಹೇಳಿದಿ ನೀನು, ನಿನ್ನ ತೊಡಿ ಮ್ಯಾಗ ಹಾವಿದ್ದದು ನಾನು ನೋಡೀನಿ, ಹಾಲು ಕುಡಿದು ನೋಡೀನಿ, ನೀ ಹಿಂಗೆ ಹೇಳೋದು ತಪ್ಪಲ್ಲನ ಅಂತ ಹೇಳಿ ಪರಪ್ಪ. ಅವಾಗ ರಂಗಣ್ಣ ಅಂದ, ಅಲ್ಲೋ ಪರಪ್ಪ, ಈ ವಿಚಾರ ಎಲ್ಲ ಯಾರಿಗೂ ಹೇಳಬೇಡ ಅಂತ ಹೇಳಿದ್ನಿಲ್ಲ ನಿನಗೆ, ಇಂಥವನ್ನೆಲ್ಲ ಹೇಳಕ್ಕೆ ಹೋಗಬಾರ್ದು ಜನರಿಗೆ ಅಂತ ಹೇಳ. ಅಲ್ಲಪ್ಪ ಮತ್ತು ಅದು ಕಡಿತಂದ್ರೆ ಏನಾರೇ ಆಯ್ತಂದ್ರೆ ನಿನಗೆ, ನನಗೇನೂ ಆಗೋದಿಲ್ಲೋ, ಇಂಥವೆಲ್ಲ ಪರೀಕ್ಷೆಗಳು ಬರ್ತಿರ್ತಾವ, ಗುರು ಬೆನ್ನ ಮ್ಯಾಗಿರ್ತಾನ, ಆ ಹಾವು ಬಂದಿದ್ದು ಹಾಲು ಕುಡಿದ್ದು ಎಲ್ಲ ನಮ್ಗೆ ಗೊತ್ತಾಗೈತಿಪ್ಪ, ಆದ್ರೆ ನೀನು ಇದನ್ನೆಲ್ಲ ಮಂದಿ ಮುಂದೆ ಹೇಳಕ್ಕೆ ಹೋಗ್ಬಾರ್ದು. ಇದು ಎಂತಹ ಸ್ಥಳ ಐತೆ ಅನ್ನೋದು ನಿನಗೆ ಗೊತ್ತಿಲ್ಲೋ, ಇದ್ರ ಮಹಿಮೆ ನಿನಗೆ ಗೊತ್ತಿಲ್ಲ, ಹೋಗಿ ಗುದ್ಲಿ ಸನಿಕೆ ತಗೊಂಡು ಬಾ, ಇದ್ರ ಮಹಿಮೆ ಎಂಥದ್ದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾನ ಅಂತ ಹೇಳಿ ರಂಗಣ್ಣ. ಆಯ್ತು ಅಂತ ಹೇಳಿ ನೋಡ್ರಿ, ಅಲ್ಲಿವರೆಗೆ ರಂಗಣ್ಣ ಮತ್ತು ಪರಪ್ಪ ಇದ್ದದ್ದು ಯಾರಿಗೂ ಗೊತ್ತಿಲ್ಲಾಗಿತ್ತು. ಆದರೆ ಇಡೀ ಊರಿ ಜನಿಗೆ ಗೊತ್ತಾಯ್ತು, ರಂಗಣ್ಣ ಅನ್ನೋವಂಥವು ಬಂದು ಇಲ್ಲೊಬ್ಬ ತಪಸ್ಸು ಮಾಡ್ತಾನ ಅನ್ನುವಂಥದ್ದು. ಆಯ್ತು, ಇನ್ನು ಇಡೀ ಊರಿ ಜನರಿಗೆಲ್ಲ ಗೊತ್ತಾಗೈತಿ, ಈ ಪರಿಸ್ಥಿತಿ ಒಳಗೆ ನಾವು ಧ್ಯಾನ ಮಾಡಾಕಿದೆ ಯೋಗ್ಯ ಅಲ್ಲ. ಯಾಕಂದ್ರೆ ಇನ್ನು ಜನರು ಯಾವ ಸಿದ್ಧಿ ಪುರುಷ ಬಂದಾನ, ಅವು ಬಂದಾನ, ಇವು ಬಂದಾನ ಅಂತ ಹೇಳಿ ಜನರ ಕಾಟ ಚಾಲು ಆಕೈತಿ, ಇನ್ನು ನಾವಿಲ್ಲಿ ಇರೋದು ಸರಿಯಲ್ಲ, ನೀ ಹೋಗಿ ಗುದ್ಲಿ ಸನಿಕೆ ತಗೊಂಡು ಬಾ ಅಂತ ಹೇಳಿ. ಆಯ್ತು ಅಂತ ಹೇಳಿ ಪರಪ್ಪ ಗುದ್ಲಿ ಸನಿಕೆ ಎಲ್ಲ ತಗೊಂಡು ಬಂದ ನಂತರ ಯಾಕೆ ತಗೊಂಡು ಬರಕ್ಕೆ ಹೇಳಿದ್ರಿ ಅಂತ ಹೇಳಿ ಅಂದ. ಅಲ್ಲೋ ನಿನಗೆ ಹೇಳ್ತನು, ಇಲ್ಲಿ ಹಡ್ಡು ಎಷ್ಟು ಸಾಧ್ಯತೆ, ಇಲ್ಲಿ ಹಡ್ಡ ಅದ. ಅಲ್ಲಪ್ಪ ಇಲ್ಲಿ ಹುತ್ತ ಆದಿದು ಬೆಳೆದೈತಿ, ಮತ್ತು ಯಾಕೆ ಹಡ್ಡುದು, ಈ ಹಡ್ಡು ನಿನಗೆ ಗೊತ್ತಾಗೋದಿಲ್ಲೋ, ನೆಲ ಹಡ್ಡತೆ. ಪರಪ್ಪ ಹುತ್ತೈತಿ ನೋಡ್ರಿ, ಮತ್ತು ಬ್ಯಾಡ ಸುಮ್ಮ ಹಡ್ಡುದು, ಹಾವು ಬಂದ ಮೊದಲ ಇದೇ ಒಂದು ತೊಡಿ ಮ್ಯಾಗ ಬಿದ್ದಿತ್ತು, ಇನ್ನು ನಾ ಏನರ ಮಾಡಿ ಹಾವು ಬಂದು ಇರಿಸೆ ಹಿಡಿದು ನಮಗೆ ಕಡಿಲಕ್ಕೈತಂದ್ರೆ ಏನು ಮಾಡೋದ್ರಿ, ಹಂಗೆ ಅಂಜಲಿಕ್ಕತ್ತ. ಏನು ಹುಚ್ಚಿದ್ಯೋ ಇಲ್ಲಿ ನಾನ ಮಾಡ್ತೀನಿ ಅಂತ ಹೇಳಿ ರಂಗಣ್ಣ ಅದನ್ನು ತೊಗೊಂಡ ಹುತ್ತ ಎಲ್ಲ ಸುತ್ತಮುತ್ತಲು ಒಡೆದು ಅದನ್ನೆಲ್ಲ ತೆಗಿಲಿಕ್ಕೆ ಶುರು ಮಾಡಿದ. ನೋಡ್ರಿ, ತಾವ ಎಲ್ಲ ಹಡ್ಡಿ ಅದನ್ನೆಲ್ಲ ಮಣ್ಣು ಸರಿಸ್ಲಿಕ್ಕೆ ಶುರು ಮಾಡಿದ್ರು. ಮಣ್ಣೆಲ್ಲ ಸರಸ್ಕೊಂತ ಸ್ವಲ್ಪ ತೆಗ್ಗಾಗಿತ್ತು. ಹಂಗೆ ಆ ಗುದ್ಲಿಲಿ ಎಲ್ಲ ಏನಪ್ಪಾ ಅಂತಂದ್ರೆ ಹಡ್ಲಿಕ್ಕೆ ಈ ರಂಗಣ್ಣ ಮತ್ತು ಪರಪ್ಪ ಇಬ್ರು ಹಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಒಂದು ಗುದ್ಲಿಲಿ ಅವ್ರು ಏನು ಪೆಟ್ಟು ಹಾಕಿದ ಕೂಡಲೇ ಟಣ್ ಅಂತ ಹೇಳಿ ಒಂದು ಆವಾಜ್ ಬಂತು. ಟಣ್ ಅಂತ ಆವಾಜ್ ಬಂದ ಕೂಡಲೇ ಸುತ್ತವಾರಿಗಿದ ಮಣ್ಣು ತೆಗಿಯೋ ಪರಪ್ಪ ಅಂದ್ರು. ಪರಪ್ಪ ಏನು ಮಾಡಿದ, ಅದ್ರ ಮಣ್ಣೆಲ್ಲ ಸರಿಸಲಿಕ್ಕೆ ಶುರು ಮಾಡಿದ. ಅಲ್ಲೊಂದು ಲಿಂಗ ಗೋಚಾರ ಆಯ್ತು. ಲಿಂಗ ಗೋಚಾರ ಆದ ಕೂಡಲೇ ಪರಪ್ಪ ಗಾಬರಿ ಆದ. ರಂಗಣ್ಣ, ಏನು ಇದು, ನನ್ನ ಕಣ್ಣನ್ನು ನಾನೇ ನಂಬಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹೆಂಗೋ ಇದು ಅಂತ ಹೇಳಿ. ಅಲ್ಲೋ, ಇಂಥ ವಿಚಾರ ಎಲ್ಲ ಜನರಿಗೆ ಹೇಳಬಾರ್ದು. ನೀನು ಹೇಳಿಬಿಟ್ಟು ಇನ್ನಾಯ್ತು, ಇನ್ನು ನಾವು ಇಲ್ಲಿ ಧ್ಯಾನ ಮಾಡ್ಲಿಕ್ಕೆ ಯೋಗ್ಯವಾದ ಜಾಗಿಲ್ಲ, ಇನ್ನು ಜನರ ಇದನ್ನ ಏನಪ್ಪಾ ಅಂತಂದ್ರೆ ಪೂಜೆ ಮಾಡ್ಕೊಂತ ಉಳಿತಾರ, ನಾವೊಂದು ಸಣ್ಣದ ಇಲ್ಲಿ ಗುಡಿ ನಿರ್ಮಾಣ ಮಾಡೋರು ಅಂತ ಹೇಳಿ ರಂಗಣ್ಣ ಅಂದ. ಆಯ್ತು ಅಂತ ಹೇಳಿ ಪರಪ್ಪ ರಂಗಣ್ಣ ಇಬ್ರು ಏನು ಮಾಡಿದ್ರು, ಆ ಲಿಂಗದ ಸುತ್ತವಾರಿಗೆ ಇದ್ದಂಥ ಎಲ್ಲ ಮಣ್ಣು ಸರಿಸಿ ಆ ಲಿಂಗದ ಸುತ್ತಲ ಒಂದು ಸಣ್ಣದ ಗುಡಿ ಟೈಪ್ ಮಾಡಿದ್ರು. ಅಷ್ಟೇ, ಒಂದು ಸಣ್ಣದ ಗುಡಿ ಟೈಪ್, ಅಲ್ಲೇ ಕಲ್ಲ ಮಣ್ಣ ಎಲ್ಲ ಕಲಿಸಿ ಒಂದು ಸಣ್ಣದ ಗುಡಿ ಟೈಪ್ ಮಾಡ್ರು. ಇದು ಎಲ್ಲ ಜನರಿಗೆ ಗೊತ್ತಾಯ್ತು ನೋಡ್ರಿ, ಊರಾಗಿನ ಜನರಿಗೆ. ಈ ಘಟನೆ ಯಾವಾಗ ನಡೆದೈತಿ ಅಂತಂದ್ರೆ 1924 ಈ ಘಟನೆ ನಡೆದೈತಿ, ನಿಜ ಘಟನೆ. ಅಲ್ಲಿ ಗುಡಿ ನಿರ್ಮಾಣ ಆಯ್ತು. ನಿರ್ಮಾಣ ಮಾಡಿದ ಕೂಡಲೇ ಜನರಿಗೆಲ್ಲ ಗೊತ್ತಾಯ್ತು, ರಂಗಣ್ಣ ಇಲ್ಲಿ ತಪಸ್ಸು ಮಾಡಿದ ಜಾಗದೊಳಗೆ ಲಿಂಗ ಉದ್ಭವ ಆಗೈತಿ ಅಂತ ಹೇಳಿ.
ನೋಡ್ರಿ ಈಗಲೂ ಕೂಡ ಆ ಗ್ರಾಮದೊಳಗೆ ಜನರು ಏನು ಮಾಡ್ತಾರೋ ಅಂತಂದ್ರೆ ನಿಂಗಯ್ಯನ ಗುಡಿ ಅಂತ ಹೇಳಿ ಅದನ್ನ ದೊಡ್ಡದ ಕಟ್ಸ್ಯಾರಿ. ನಿಂಗಯ್ಯನ ಗುಡಿ ಅಂತ ಹೇಳಿ ದೊಡ್ಡದ ಕಟ್ಸ್ಯಾರ. ಈಗಲೂ ಅಲ್ಲಿ ಪೂಜೆ ದಿನನಿತ್ಯ ನಡೀತೈತಿ. ಹಿಂಗ ರಂಗಣ್ಣ ಎಲ್ಲಿ ಧ್ಯಾನಾಸಕ್ತನಾಗಿ ಕುಳಿತಿದ್ದು ಅಲ್ಲಿ ಲಿಂಗಗಳ ಉದ್ಭವ ಆಗ್ತಿತ್ತು. ಅಷ್ಟು ತಪಶಕ್ತಿ ಆ ಜಾಗವನ್ನ ಅವ್ರು ಹುಡುಕ್ತಿದ್ರು. ಆ ತಪಸ್ಸು ಮಾಡಿದ ಜಾಗದೊಳಗೆ ಲಿಂಗಗಳು ಅಲ್ಲಿ ಉದ್ಭವ ಆಗ್ತಿತ್ತು. ಲಿಂಗಯ್ಯನ ಗುಡಿ ಈಗಲೂ ಕೂಡ ಅಲ್ಲಿದೆ. ಎಂತಹ ಅದ್ಭುತ ಶಕ್ತಿವಂತ ಮಹಾಪುರುಷ ಅಂತಂದ್ರೆ ಈ ರಂಗಣ್ಣ ರಂಗರಾವ್ ಮಹಾರಾಜರಾಗಿ ಮುಂದೆ ಈ ನಾಡಿಗೆ ಬೆಳಕಾದ್ರು. ರಂಗರಾವ್ ಮಹಾರಾಜರಾಗಿ ಇನ್ನು ಅಲ್ಲಿಂದ ಮುಂದೆ ಅವರು ಯಾವ ಪ್ರದೇಶಕ್ಕೆ ಹೋಗಿ ಯಾವ ರೀತಿ ತಮ್ಮ ಲೀಲೆಗಳನ್ನ ಜೀವನವನ್ನ ನಡೆಸ್ತಾರ ಅನ್ನುವಂತಹದ್ದನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.